ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹೀಗಾಗಿ ಸುಮಲತಾ ಅತಂತ್ರ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಲ್ಲಿ ಸುಮಲತಾ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಮೀಟಿಂಗ್ಗೂ ಮುನ್ನ ಮಂಡ್ಯ ಸಂಸದಿಗೆ ಬಿಗ್ ಶಾಕ್. ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಶುರುವಾಗುತ್ತೆ. ಅದಕ್ಕೂ ಮುಂಚಿತವಾಗಿ ಈಗ ಮಂಡ್ಯ ಸಂಸದಿಗೆ ಬಿಗ್ ಶಾಕ್ ಎದುರಾಗಿದೆ. ಬೆಂಗಳೂರಲ್ಲಿ ಹಿತೈಷಿಗಳ ಸಭೆಯನ್ನ ಸುಮಲತಾ ಅವರು ಕರೆದಿದ್ರು. ಸಂಸದೆ ಸುಮಲತಾ ಸಭೆಗೆ ಇಬ್ಬರು ಬಲಿಷ್ಠ ನಾಯಕರುಗಳೇ ಗೈರಾಗಿದ್ದಾರೆ. ಇವತ್ತು ಸುಮಲತಾ ಸಭೆಯನ್ನ ಕರೆದು ತನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಈ ಸಭೆಗೆ ಇಬ್ಬರು ಬಲಿಷ್ಠ ನಾಯಕರೇ ಗೈರಾಗಿದ್ದಾರೆ. ಎಂಡುವಾಳು ಸಚ್ಚಿದಾನಂದ, ಮಾಜಿ ಸಚಿವ ನಾರಾಯಣಗೌಡ ಗೈರಾಗಿದ್ದಾರೆ. ಹಿತೈಷಿಗಳ ಸಭೆಗೆ ಇಬ್ಬರೂ ಸಹ ಬಂದಿಲ್ಲ. ಕಳೆದ ಲೋಕಸಭೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಸಚ್ಚಿದಾನಂದ. ಸುಮಲತಾಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿದ್ರು ನಾರಾಯಣಗೌಡ. ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರ ಬೆಂಬಲಕ್ಕೆ ಈಗ ಈ ಇಬ್ಬರು ನಾಯಕರು ಸಹ ನಿಂತಿದ್ದಾರೆ. ಈಗ ದೊಡ್ಡ ಶಾಕ್ ಎದುರಾಗಿದೆ ಸುಮಲತಾ ಅವರಿಗೆ. ಇವತ್ತು ಹಿತೈಷಿಗಳ ಸಭೆಯನ್ನ ಕರೆದಿದ್ರು ಬೆಂಗಳೂರಿನ ತಮ್ಮ ನಿವಾಸದಲ್ಲಿ. ಆದ್ರೆ ಇಬ್ಬರು ಬಲಿಷ್ಠ ನಾಯಕರೇ ಈಗ ಗೈರಾಗಿದ್ದಾರೆ ಸಭೆಗೆ. ಎಂಡುವಾಳು ಸಚ್ಚಿದಾನಂದ ಹಾಗೆ ಮಾಜಿ ಸಚಿವ ನಾರಾಯಣಗೌಡ ಗೈರಾಗಿದ್ದಾರೆ. ಕಳೆದ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಸಚ್ಚಿದಾನಂದ ಅವರೇ ಮುಂದೆ ನಿಂತು ಸುಮಲತಾ ಅವರ ಗೆಲುವಿಗೆ ಸಹ ಕಾರಣ ಆಗಿದ್ರು. ಈಗ ಸಚ್ಚಿದಾನಂದ ಹಾಗೆ ನಾರಾಯಣಗೌಡ ಇಬ್ಬರೂ ಸಹ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಹೀಗಾಗಿ ಈ ಸಭೆಗೆ ಭಾಗಿಯಾಗಿಲ್ಲ. ಇದು ದೊಡ್ಡ ಶಾಕ್. ಸಭೆಗೆ ಮುಂಚಿತವಾಗಿ ಸುಮಲತಾ ಅವರಿಗೆ ದೊಡ್ಡ ಶಾಕ್ ಎದುರಾಗಿದೆ. ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಸಹ ಆರಂಭ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದನ್, ಸಭೆ ಆರಂಭಕ್ಕೂ ಮುಂಚಿತವಾಗಿ ಇಬ್ಬರು ನಾಯಕರು ಗೈರಾಗಿರೋದು ಸುಮಲತಾ ಅವರಿಗೆ ದೊಡ್ಡ ಶಾಕ್ ಅನ್ನ ತಂದಿದೆ. ಸಚ್ಚಿದಾನಂದ ಅವರು ಇಲ್ಲ, ಜೊತೆಗೆ ನಾರಾಯಣಗೌಡ ಅವರು ಸಹ ಸಭೆಗೆ ಬರ್ತಾ ಇಲ್ಲ. ಏನಾಗ್ತಾ ಇದೆ, ಏನ್ ಬೆಳವಣಿಗೆ ಆಗ್ತಾ ಇದೆ? ಪ್ರಗತಿ, ಇವತ್ತು ಸಂಸದೆ ಸುಮಲತಾ ಅವರು ತಮ್ಮ ನಿವಾಸದಲ್ಲಿ ಒಂದು ಮಹತ್ವದ ಮೀಟಿಂಗ್ ಅನ್ನು ಕರೆದಿದ್ರು. ಆ ಮೀಟಿಂಗ್ನಲ್ಲಿ ಹಿತೈಷಿಗಳು, ಬೆಂಬಲಿಗರು ಸೇರಿದಂತೆ ಹಲವು ಮುಖಂಡರುಗಳು ಇವತ್ತಿನ ಸಭೆಯಲ್ಲಿ ಭಾಗಿಯಾಗುವಂಥದ್ದು. ಅಲ್ಲಿ ತಮ್ಮ ಮುಂದಿನ ನಡೆ ಬಗ್ಗೆ, ರಾಜಕೀಯ ನಿರ್ಧಾರಗಳ ಬಗ್ಗೆ ವಿಸ್ತೃತವಾದಂಥ ಚರ್ಚೆಯನ್ನು ಮಾಡಿ ಅಲ್ಲಿ ಬರ್ತಕ್ಕಂಥ ಮುಖಂಡರು ಹಿತೈಷಿಗಳಿಂದ ಅಭಿಪ್ರಾಯ ಸಂಗ್ರಹಣ ಮಾಡಿ ಒಂದು ಸೂಕ್ತವಾದಂಥ ನಿರ್ಧಾರಕ್ಕೆ ಬರೋದಕ್ಕೆ ಸುಮಲತಾ ಅವರು ಕೂಡ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ರು. ಅಂದರೂ ಸಹಜವಾಗಿ ಸುಮಲತಾ ಅವರಿಗೆ ಒಂದು ನಿರೀಕ್ಷೆ ಇತ್ತು. ಅದು ಪ್ರಮುಖವಾಗಿ ಇಬ್ಬರು ನಾಯಕರುಗಳು ಬಂದರೆ ಆ ಸಭೆಗೆ ಅದರ ವೇಟೇಜ್ ಜಾಸ್ತಿ ಆಗುತ್ತೆ, ಅವರ ಸಲಹೆಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಆ ಬಳಿಕ ಒಂದು ಸೂಕ್ತ ನಿರ್ಧಾರ ಮಾಡ್ಬೋದು ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿಯ ಪರಾಜಿತ ಅಭ್ಯರ್ಥಿ, ಶ್ರೀರಂಗಪಟ್ಟಣದ ಪರಾಜಿತ ಅಭ್ಯರ್ಥಿ ಎಂಡುವಾಳು ಸಚ್ಚಿದಾನಂದ ಭಾಗಿಯಾಗ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಅಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅವರ ಬೆನ್ನಿಗೆ ನಿಂತು ಚುನಾವಣೆ ನಡೆಸಿ ಅವ್ರ ಗೆಲುವಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ಎಂಡುವಾಳು ಸಚ್ಚಿದಾನಂದ ವಹಿಸಿದ್ರು. ಅಂದರೆ ಈ ಚುನಾವಣೆಯಲ್ಲೂ ಕೂಡ ತಾವೇನೇ ನಿರ್ಧಾರ ಮಾಡಿದ್ರು ಅವ್ರು ನಮ್ಮ ಜೊತೆಗೆ ಇರ್ತಾರೆ ಅನ್ನುವಂಥ ವಿಶ್ವಾಸ ಸುಮಲತಾ ಅವರಿಗೆ ಇತ್ತು. ಆದರೆ ಈ ಒಂದು ತಿಂಗಳ ಹಿಂದೆ ಅವ್ರ ಮನೆಯಲ್ಲೇ ಒಂದು ಸಭೆ ಆಗಿತ್ತು. ಅಲ್ಲಿ ನೀವು ಮೈತ್ರಿ ಟಿಕೆಟನ್ನು ತಂದರೆ ಮಾತ್ರ ಬಿಜೆಪಿ ಅಭ್ಯರ್ಥಿ ಆದರೆ ಮಾತ್ರ ನಿಮ್ಮ ಪರ ನಿಲ್ತೀನಿ ಅನ್ನುವಂಥ ಸ್ಪಷ್ಟವಾದಂಥ ಉತ್ತರವನ್ನು ಕೊಟ್ಟು ಸಚ್ಚಿದಾನಂದ ವಾಪಸ್ ಬಂದಿದ್ದರು. ಆದರೆ ಇನ್ನೊಬ್ಬರು ನಾಯಕರು ಕೆ.ಸಿ. ನಾರಾಯಣಗೌಡರು ಕೂಡ ತಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಸುಮಲತಾ ಅವರಿತ್ತು. ಯಾಕಂತ ಹೇಳಿದ್ರೆ ಮೈತ್ರಿ ಆದಾಗಿಂದಲೂ ಕೂಡ ಮೈತ್ರಿ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಹಾಲಿ ಸಂಸದೆ ಸುಮಲತಾ ಅವರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಪಟ್ಟನ್ನು ನಾರಾಯಣಗೌಡರು ಹಿಡಿದಿದ್ರು. ಅಂದರೆ ಈ ಎರಡೂ ಕಾರಣಕ್ಕೆ ಇಬ್ಬರು ನನ್ನ ಪರ ನಿಲ್ಲಬಹುದು ಅನ್ನುವಂಥ ನಿರೀಕ್ಷೆ ಸುಮಲತಾ ಅವ್ರಿಗಿತ್ತು. ಆದರೆ ಕುಮಾರಸ್ವಾಮಿ ಅವರು ನಾರಾಯಣಗೌಡರ ಮನೆಗೆ ಭೇಟಿ ಕೊಟ್ಟು ಅವರ ಅಸಮಾಧಾನವನ್ನು ಶಮನಗೊಳಿಸುವಂಥ ಕೆಲಸ ಮಾಡಿದ್ದಾರೆ. ಅದರ ಮಾರನೆಗೆ ನಡೆದಂಥ ಮಂಡ್ಯದಲ್ಲಿ ಸಮನ್ವಯ ಸಭೆ ಇತ್ತು. ಆ ಸಭೆಯಲ್ಲಿ ಭಾಗಿಯಾದಂಥ ನಾರಾಯಣಗೌಡರು ಕುಮಾರಣ್ಣನ ಪರ ಚುನಾವಣೆ ಮಾಡಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟು, ಅಂದರೆ ನೀವು ಬರೆದಿದ್ರು ಕೂಡ ನಾವು ನಿಮ್ಮ ಪರ ನಿಂತು ಚುನಾವಣೆಯಲ್ಲಿ ಗೆಲ್ಲಿಸ್ತೀವಿ ಅನ್ನುವಂಥ ಮಾತುಗಳನ್ನು ಆಡಿದರು. ಆ ಕಾರಣಕ್ಕಾಗಿ ಇವತ್ತು ಇಬ್ಬರೂ ಕೂಡ ಮೈತ್ರಿಯ ಪರವಾಗಿ ನಿಲ್ಲೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಡೀತಾ ಇರ್ತಕ್ಕಂಥ ಸುಮಲತಾ ಸಭೆ ಏನಿದೆ ಅದಕ್ಕೆ ಗೈರಾಗುವಂಥ ನಿರ್ಧಾರಕ್ಕೆ ಕೂಡ ಬಂದಿರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಸಭೆ ಆರಂಭಕ್ಕೂ ಮುನ್ನ ಏನು ವಿಶ್ವಾಸ ಸುಮಲತಾ ಅವ್ರಿಗಿತ್ತು, ಇದೀಗ ಆ ವಿಶ್ವಾಸಕ್ಕೆ ತಣ್ಣೀರಂತೆ ಆಗ್ತಾ ಇದೆ. ಇಬ್ಬರು ಬಲಿಷ್ಠ ನಾಯಕರು ಸಭೆಯಿಂದ ಹೊರಗುಳಿದು ಮೈತ್ರಿಯನ್ನು ಬೆಂಬಲಿಸೋದಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಇನ್ನು ಉಳಿದಂತೆ 7 ಕ್ಷೇತ್ರಗಳಿಂದಲೂ ಕೂಡ ಮುಖಂಡರುಗಳು, ಸುಮಲತಾ ಅಂಬರೀಷ್ ಅವರ ಅಭಿಮಾನಿಗಳು ಸೇರಿದಂತೆ ಒಂದಷ್ಟು ಜನ ಮುಖಂಡರುಗಳೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಅಲ್ಲಿ ವಿಸ್ತೃತವಾದಂಥ ಚರ್ಚೆ ಆಗುತ್ತೆ. ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಸೂಕ್ತನ ಅಥವಾ ಮೈತ್ರಿಯನ್ನು ಬೆಂಬಲಿಸಿದ್ರೆ ರಾಜಕೀಯದಲ್ಲಿ ಉತ್ತಮ ಭವಿಷ್ಯ ಸಿಗುತ್ತಾ, ಎಲ್ಲ ವಿಚಾರಗಳು ಕೂಡ ಚರ್ಚೆಯಾಗಿ ಒಂದು ಮೈತ್ರಿ ಪರವಾದಂಥ ನಿರ್ಧಾರ ಅಥವಾ ತಟಸ್ಥವಾಗಿ ಉಳ್ಕೊಳ್ಳುವಂಥದ್ದು, ಮತ್ತೊಂದು ಕಡೆ ಪಕ್ಷೇತರವಾದಂಥ ಸ್ಪರ್ಧೆ, ಈ ಮೂರು ಸಾಧ್ಯತೆಗಳಲ್ಲಿ ಒಂದು ನಿರ್ಧಾರಕ್ಕೆ ಸುಮಲತಾ ಅವರು ಬರ್ತಕ್ಕಂಥದ್ದು. ಅದನ್ನು ಕೂಡ ಮಂಡ್ಯದಲ್ಲಿ ಬಂದು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಸುಮಲತಾ ಅವರ ಸಭೆ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿರತಕ್ಕಂಥದ್ದು. ಪ್ರಗತಿ, ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.